ಎಲ್ಲರಿಗೂ ನಮಸ್ಕಾರಗಳು. ಮೊನ್ನೆ ನಮ್ಮ ಕಮಿಷನರ್ ಆದ ಚಲಪತಿ ಅವರು ಪಾಪ ಹತಾಶರಾಗಿ ಮಾತಾಡಿದ್ದಾರೆ. ಜನರಿಗೆ ಮಿಸ್ಗೈಡ್ ಮಾಡ್ತಾರಂತೆ ಅಂತ. ಯಾರು ಮಿಸ್ಗೈಡ್ ಮಾಡ್ತಾ ಇರೋದು? ಮಿಸ್ಗೈಡ್ ಮಾಡ್ತಾ ಇರೋದು ತಾವು. ಸತ್ಯಾಂಶವನ್ನು ಹೇಳಿ. ಇರೋದನ್ನು ಇರದಂಗೆ ಹೇಳೋದು ವಾಸ್ತವಾಂಶ. ನಾವು ಮಾತಾಡಿರೋದು ವಾಸ್ತವಾಂಶ. ಏನು ನೀವು ಬೆಳಗ್ಗೆ ಮಾಡಿಲ್ವಾ? ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಮಾಡಿರುವಂಥದ್ದೆಲ್ಲ ಡೆಮಾಲಿಷ್ ಮಾಡಿಲ್ವಾ? ಅಥವಾ ಏನು ರಥ ಇತ್ತು ಆ ಚೌಕದಲ್ಲಿ, ಅದು ಬೆಳಗಿನ ಜಾವ ಎತ್ತಲಿಲ್ವಾ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದಲ್ಲ ಎರಡಲ್ಲ ಬಹಳಷ್ಟು ಕೊಡಬಲ್ಲೆ ನಾನು ಉದಾಹರಣೆಗಳು. ಇರೋದು ಇದ್ದಂಗೆ ಹೇಳಿದ್ರೆ ಅದು ವಾಸ್ತವಾಂಶ. ಜನರಿಗೆ ಡೈವರ್ಟ್ ಮಾಡುವಂಥದ್ದು, ಮಿಸ್ಗೈಡ್ ಮಾಡುವಂಥದ್ದು ನೀವು, ನಾವಲ್ಲ ಮಿಸ್ಗೈಡ್ ಮಾಡುವಂಥದ್ದು. ಇಲ್ಲಿ ಆಯ್ಕೆ ಮಾಡಿರೋದು ಸಂವಿಧಾನ ಪ್ರಕಾರ ವೋಟ್ಗಳು ಹಾಕಿರೋದು ಸುಧಾಕರ್ ರೆಡ್ಡಿ ಅವ್ರಿಗೆ. MLA ಆಗಿರೋದು ಅವರು ಒಬ್ಬರೇ. ಚಿಂತಾಮಣಿ ತಾಲೂಕಿಗೆ MLA ಯಾರಂದ್ರೆ ಸುಧಾಕರ್ ರೆಡ್ಡಿ ಅವರು. ನಾನೇ MLA ತರ ಮಾತಾಡ್ತಾರೆ. 1 ಲಕ್ಷ ಜನ ಅಂತೆ, ಏನೋ ಜವಾಬ್ದಾರಿ ಅಂತೆ. ಮಾನ್ಯ ಕಮಿಷನರ್ ಸಾಹೇಬ್ರೆ, ನೀವು ಪಬ್ಲಿಕ್ ಸರ್ವೆಂಟ್, ಮರ್ತೋಗ್ಬಿಡ್ರಿ ನೀವು. ನಾವು ಕಟ್ಟಿರುವಂಥ ಟ್ಯಾಕ್ಸ್ನಲ್ಲಿ ನಿಮಗೆ ಸಂಬಳ ಬರ್ತಾ ಇರುವಂಥದ್ದು. ನೀವು ರಾಜಕೀಯ ಸ್ಟೈಲ್ ಮಾತಾಡಂಗಿದ್ರೆ ನಾನು ಬಹಳಷ್ಟು ಸತಿ ಹೇಳಿದ್ದೀನಿ, ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ, ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡಿ, ರೆಡಿ ಇದ್ದೀವಿ. ರಾಜಕೀಯ ಮಾತುಗಳು ಬಿಡಿ. ನೀವು ಅಫಿಷಿಯಲ್ ಆಗಿರಿ, ನೀವು ಪಬ್ಲಿಕ್ ಸರ್ವೆಂಟ್ ಆಗಿರಿ. ಇಷ್ಟೊಂದು ಅಫಿಷಿಯಲ್ಸ್ ಇದ್ದಾರೆ ಎಲ್ಲ ಚಿಂತಾಮಣಿ ತಾಲೂಕಲ್ಲಿ. ಯಾರು ಈ ರೀತಿ ಮಾತಾಡೋದಿಲ್ಲ. ನಾನು ಹಿಂಗೆ. ಅರೆ, ನೀವು MLA ಅಲ್ಲ ಸ್ವಾಮಿ. ಸುಧಾಕರ್ ರೆಡ್ಡಿ ಸಾಹೇಬ್ರ MLA. ನೀವು ಬರೀ ಕಮಿಷನರು. ಏನು ಮುನ್ಸಿಪಲ್ಗೆ ಪೊಲೀಸ್ ಕಮಿಷನರು ಅಲ್ಲ. ಒಂದು ರೀತಿ ಪೊಲೀಸ್ ಕಮಿಷನರ್ ತರ ಮಾತಾಡ್ತೀರಾ. ನೀವಿರೋದು ಮುನ್ಸಿಪಲ್ ಕಮಿಷನರ್ ಆಗೇ ಇದೆ. ನಮಗೆಲ್ಲ ಪಬ್ಲಿಕ್ ಸರ್ವೆಂಟ್ ನೀವು. ಇದ್ರೆ ರಾಜಕೀಯದಲ್ಲಿ ಬನ್ನಿ, ರಾಜೀನಾಮೆ ಕೊಟ್ಬಿಡಿ. ಇಲ್ದಿರೋದೆಲ್ಲ ವಾಸ್ತವಾಂಶ ಮಾತಾಡಿರೋದು. ಮಿಸ್ಗೈಡ್ ಮಾಡ್ತಾ ಇಲ್ಲ. ಹೇಳ್ತಾರೆ ಬಿದ್ದೋಗೋ ಅಂತ ಸ್ಥಿತಿಯಲ್ಲಿ ಇತ್ತಂತ ಬಿಲ್ಡಿಂಗು. ITSMT ಮಾರ್ಕೆಟು ಬಿದ್ದೋಗೋ ಸ್ಥಿತಿಯಲ್ಲಿ ಇತ್ತಂತೆ. ಯಾಕೆ ಮೊದಲು ಇರ್ಲಿಲ್ವಾ ಜ್ಞಾನ? ಇರ್ಲಿಲ್ವಾ? ಮೇಲೆ ಕಟ್ಟಕ್ಕೆ ಹೊಟ್ಟಿರ್ತಾರಲ್ಲ ನೀವೆಲ್ಲ ಬಿಲ್ಡಿಂಗು. ಏನು ಫುಟ್ಪಾತ್ ವೆಂಡರ್ಸ್ಗೆ ನಿಮ್ಮ ಮಾಧ್ಯಮದಲ್ಲೇ ಸುಮಾರು ಸತಿ ಹೇಳಿದಾರಲ್ಲ ಇವರೆಲ್ಲ. ಅವಾಗ ಗೊತ್ತಾಗಿಲ್ವಾ? ಇವತ್ತೇನು 200 ಜನ ಬೀದಿ ಪಾಲಾಗ್ತಾ ಇದ್ದಾರೆ, ಗೊತ್ತಾಗಿಲ್ವಾ ನಿಮ್ಗೆ? ಬಿದ್ದೋಗೋ ಸ್ಥಿತಿಯಲ್ಲಿ ಇತ್ತಲ್ಲ ನಿಮ್ದು. ಫೀಸಿಬಿಲಿಟಿ ರಿಪೋರ್ಟ್ ಇರ್ಲಿಲ್ವಾ ಅವಾಗೆಲ್ಲ? ಬರೀ ಚಿಂತಾಮಣಿಯಲ್ಲಿ ITSMT ಮಾರ್ಕೆಟ್ ಅಲ್ಲಿ ಒಂದೇ ಬಿಲ್ಡಿಂಗ್ ಫೀಸಿಬಿಲಿಟಿ ಇರುವಂತದ್ದು. ಇನ್ನು ಎಷ್ಟು ಬಿಲ್ಡಿಂಗ್ಸ್ ಇದೆ ಅಂತವು? ನಾಳೆ ನಗರಸಭೆನೂ ಬಿದ್ದೋಗ್ಬೋದು. ಸುಮಾರು ವರ್ಷಗಳಾಗಿದೆ. ಫಸ್ಟ್ ಚೆಕ್ ಮಾಡಿಸ್ಕೊಳ್ಳಿ. ಬಿದ್ದೋದಾದ್ಮೇಲೆ ಮತ್ತೆ ಫೀಸಿಬಿಲಿಟಿ ಇರ್ಲಿಲ್ಲ ಅಂತ ಹೇಳ್ಬೇಡ್ರಿ. ಟೆಂಡರು ಮಾಡಿಬಿಡ್ತೀರಾ, ವರ್ಕ್ ಆರ್ಡರ್ ಕೊಟ್ಬಿಡ್ತೀರಾ, ಫೀಸಿಬಿಲಿಟಿ ಸರ್ಟಿಫಿಕೇಟ್ ಇಲ್ಲದೆ. ನೀವು ಮಿಸ್ಗೈಡ್ ಮಾಡಿರೋ ಜನರಿಗೆ. ಯಾವಾಗ ನೀವು ಆ ಸುರ್ಕಿ ತೆಗೆದ್ರಿ ಅವಾಗ ಹೋಯ್ತು ಸಬ್ಜೆಕ್ಟ್ ಅಲ್ಲಿ. ಸತ್ಯಾಂಶ ಇದು, ವಾಸ್ತವಾಂಶ ಇದು. ಇವತ್ತು ಅವ್ರಿಗೆ ಕೊಡ್ತಾರಂತ. ಪಾಪ ಎಲ್ಲರೂ ಅಂಗಡಿಯವರು ಇದ್ದಾರೆ, ಅವ್ರಿಗೆ ನಾವು ಕೊಡ್ತೀವಂತ ಬರ್ದ್ಕೊಡಿ. ಒಂದು 500 ರೂಪಾಯಿ ಬಾಂಡ್ ಪೇಪರ್ ಮೇಲೆ ಬರ್ದ್ಕೊಡಿ. ಯಾರ್ಯಾರು ಇದ್ದಾರೆ ಅವ್ರಿಗೆ ಕೊಡ್ತೀವಂತ ಎಲ್ಲ ಒಬ್ರು ಕರೆಸ್ಬಿಟ್ಟು ಬರ್ದ್ಕೊಡಿ. ಅಂಡರ್ಟೇಕಿಂಗ್ ಕೊಡಿ ಅವ್ರಿಗೆ. ನೀನು ನಿಜವಾಗ್ಲೂ ಹಿತಾಸಕ್ತಿ ಇದ್ರೆ ಅವ್ರಿಗೆ ಕೊಡ್ತೀವಂತ ಸತ್ಯಾಂಶ ಇದ್ರೆ, ವಾಸ್ತವಾಂಶ ಇದ್ರೆ ಬಾಂಡ್ ಪೇಪರ್ ಬರ್ದ್ಕೊಡಿ. ಇವತ್ತು ಯಾರಿಗೂ ಖುಷಿ ಪಡಿಸಕ್ಕೆ ಟ್ರ್ಯಾಕ್ಟರ್ ಮಜರ್ MG ರೋಡಲ್ಲಿ ಇದಾರಲ್ಲ, ವೆಂಕಟಗಿರಿ ಕೋಟೆ ಹತ್ರ ಟ್ರ್ಯಾಕ್ಟರ್ ಮಜರ್ ಮನೆಯಿಂದ ಆ ಶೋರೂಮು 3 ಸ್ಟಾರ್ ಗೌಸ್ ಮನೆ. 3 ಸ್ಟಾರ್ ಗೌಸ್ ಯಾರು ಗೊತ್ತಾ? ಸುಮಾರು 500 ರಿಂದ 600 ಕೋಟಿ ಬಾಳುವಂತ ವ್ಯಕ್ತಿ.
ಸುಮಾರು 40-50 ಕೋಟಿ ಕಟ್ತಾ ಇರುವಂತ ಮನೆ, ಆ ಮನೆಗೆ ರೋಡ್ ಹಾಕ್ಸಿದ್ದೀರಲ್ಲ, ಗಿಫ್ಟ್ ನೀವು ಕೊಟ್ಟಿದ್ದೀರಾ, ಕಮಿಷನರ್ ಕೊಟ್ಟಿದ್ದಾರೆ, ಮಿನಿಸ್ಟರ್ ಕೊಟ್ಟಿದ್ದಾರೆ, ಗಿಫ್ಟ್ ಅಂತ ಯಾರು ಹೇಳ್ತಾ ಇದ್ರಲ್ಲಿ ಟೀ ಹೋಟೆಲ್ ಹತ್ರ ಗಿಫ್ಟ್ ಕೊಟ್ಟಿರೋದು ಸರ್. ಆ ಮನೆಗೆ ಕಟ್ತಾ ಇದಾರಲ್ಲ, ಒಳ್ಳೆ ಆದಾಯ ಬರ್ತದೆ ನಗರಸಭೆಗೆ ಅಂತ ಗಿಫ್ಟ್ ರೋಡ್ ಹಾಕೊಟ್ಟಿರೋದು ಅಂತ. ಅಕ್ಕಪಕ್ಕದಲ್ಲಿ ಮನೆಗಳಿಲ್ಲ ಅಲ್ಲಿ. ಆ KGN ಏರಿಯಾದಲ್ಲಿ ನೋಡ್ಬೋದು ನೀವು. ಇವತ್ತೆಷ್ಟು ಸುಮಾರು 35,90,000 ರಸ್ತೆ ಹಾಕ್ತಾರೆ, CC ರೋಡ್. ಎರಡು ಬದಿಯಲ್ಲಿ ಮೋರಿ ಇಲ್ಲ. 20 ಅಡಿ ಅಲ್ಲ 18 ಅಡಿ ರೋಡ್ ಇದ್ರೆ 2 ಬದಿ ಮೋರಿ ಹಾಕ್ತಾರೆ ಬೇರೆ ಕಡೆ. ಯಾಕೆ ಇದಕ್ಕೆ ಅನ್ವಯಿಸೋದಿಲ್ವಾ? UGD ಲೈನ್ಗಳಿಲ್ಲ, ನೀರ್ ಲೈನ್ಗಳಿಲ್ಲ. ಯಾರಿಗೆ ಖುಷಿ ಪಡ್ಸಕ್ ನೀವು ಹೊಟ್ಟಿರೋದು? ಅಲ್ಲಿ ಶ್ರೀಮಂತರ ಖುಷಿ ಪಡ್ಸೋದಕ್ಕ ಹೊಟ್ಟಿರೋದು ನೀವು. ಇಂಥ ರಾಜಕೀಯಗಳು ಮಾಡೋದು ನೀವು. ಇವತ್ತು ಬಿಲಾಲ್ ಮಸೀದಿ ಹತ್ರ ರೋಡ್ ಇಲ್ಲ, KGN ಏರಿಯಾದಲ್ಲೆಲ್ಲ ರೋಡ್ ಇಲ್ಲ. ಅಲ್ಲಿ ಅಟ್ಲೀಸ್ಟ್ UGD ಲೈನ್ಸ್ ಇಲ್ಲ, ಕುಡಿಯೋ ನೀರು ಸೌಲಭ್ಯಗಳಿಲ್ಲ. ಅಲ್ಲಿ ಎಂಟೈರ್ KGN ಏರಿಯಾದಲ್ಲಿ ಏನ್ ಪರಿಸ್ಥಿತಿ ಬಂದಿದೆ ನೋಡಿ. ಕಂಬಗಳಿಲ್ಲ. ಇವತ್ತು KGN ಏರಿಯಾ ಡೆವಲಪ್ ಮಾಡಬೇಕು. ಅದು ಮುಸ್ಲಿಂ ಏರಿಯಾ, ಮುಸ್ಲಿಂ ಕಾಲೋನಿ ತರ ಸುಮಾರು ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ ಡೆವಲಪ್ಮೆಂಟ್ಗೆ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇಂದ. ಇವತ್ತೇನು ಈ ರೋಡ್ ಹಾಕಿದ್ದಾರೆ, ಬರೀ ಒಂದು ಮನೆಗೆ ರೋಡ್ ಹಾಕಿದ್ದಾರೆ. ಅದು ಪಕ್ಕದಲ್ಲಿ ಇನ್ನೊಂದಿದೆ, ಅದೇನು ಗೊತ್ತಾಗ್ತಾ ಇಲ್ಲ. ಅವ್ರು ಖುಷಿ ಪಡ್ಸಕ್ ಹಾಕಿದ್ದಾರೆ. ಇವತ್ತು ಇಷ್ಟೆಲ್ಲ ಆ KGN ಮೊಹಲ್ಲಾದಲ್ಲಿ ಸುಮಾರು ಅಂದ್ರೆ 40-50 ಕೋಟಿ ರೂಪಾಯಿ ಬೇಕು ಡೆವಲಪ್ ಮಾಡಕ್ಕೆ. 3 ವರ್ಷ ಆಯ್ತು. ಮಾಡಿ, ಸಂತೋಷ ಮಾಡಿ. ಎಲ್ಲ ರೋಡ್ಗಳು ಹಾಕ್ಸಿ, UGDಗಳು ಹಾಕ್ಸಿ, ಪೈಪ್ ಲೈನ್ಸ್ ಹಾಕ್ಸಿ, ಬೋರ್ಗಳು ಹಾಕ್ಸಿ, ಕಂಬಗಳು ಹಾಕ್ಸಿ, ಲೈಟ್ಗಳು ಹಾಕ್ಸಿ. ಮುಸ್ಲಿಂ ಕಾಲೋನಿ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇಂದ ಬರುತ್ತಲ್ಲ ದುಡ್ಡು ತಂದು ಹಾಕಿ. ಎಲ್ಲ ಹಾಕ್ಬೇಕಲ್ಲ ಹಾಕಲ್ಲ, ಎಲ್ಲಿ ಮಾಡಬೇಕು ಅಲ್ಲಿ ಮಾಡಲ್ಲ. ಯಾರಿಗೋ ಖುಷಿ ಪಡ್ಸಕ್ಕೆ ಪಾಪ ಶ್ರೀಮಂತರಲ್ಲ, 40-50 ಕೋಟಿ ಮನೆ ಕಟ್ತಾ ಇದಾರಲ್ಲ, ಗಿಫ್ಟ್ ಕೊಟ್ಟಿರೋದಂತೆ ರೋಡ್ ಹಾಕ್ಬಿಟ್ಟು ಒಂದು ಮನೆಗೆ. ನೀವು ಮಾಡ್ತಾ ಇರೋದು ಇಂಥ ಕೆಲಸಗಳೆಲ್ಲ ಒಂದಲ್ಲ ಎರಡಲ್ಲ, ನಿಮ್ದು ಹೇರ್ಕೊಂಡು ಹೋದ ಉದಾಹರಣೆಗಳು ಜಾಸ್ತಿ ಐತೆ. ಇವತ್ತು ಸ್ಟೇಡಿಯಂ, ಆ ಸ್ಟೇಡಿಯಂ ಅಲ್ಲಿ ಸಾವಿರಾರು ಮಹಿಳೆಯರು ಬರ್ತಾ ಇದ್ರು, ವಯಸ್ಸಾದವರು ಸೀನಿಯರ್ ಸಿಟಿಸನ್ಸ್ಗಳು ಬರ್ತಾ ಇದ್ರು. ಇವತ್ತು ನಮ್ಮ ಕಮ್ಯುನಿಟಿಯಿಂದ ಸುಮಾರು ಹೆಂಗಸರು ಬರ್ತಾ ಇರ್ಲಿಲ್ಲ ಆಚೆ ಮನೆ ಬಿಟ್ಟು. ಇವತ್ತು ವಾಕಿಂಗ್ಗೆ ಹೆಲ್ತ್ ಕಾರಣಗಳಿಂದ ಅವರು ಬರ್ತಾ ಇದ್ರು, ಬರ್ಕಾಗಳು ಹಾಕೊಂಡು. ಸುಮಾರು 10-11 ಗಂಟೆ ರಾತ್ರಿಯಲ್ಲಿ ಎಲ್ಲರೂ ವಾಕಿಂಗ್ಗಳು ಮಾಡ್ತಾ ಇದ್ರು ಅವ್ರ ಸಮಯ ಸಿಕ್ಕಿದಾಗೆಲ್ಲ. ಇವತ್ತು ಹಾಳಾಗಿಲ್ವಾ ಅದೆಲ್ಲ? ಇಷ್ಟು ವಾಸ್ತವಾಂಶ ಅಲ್ವಾ? ಸಾವಿರಾರು ಜನ ಇವತ್ತು ರೋಡ್ಗಳಲ್ಲಿ ವಾಕಿಂಗ್ ಮಾಡ್ತಾ ಇರೋದು ಕಾಣ್ತಾ ಇಲ್ವಾ? ಸಿಂಥೆಟಿಕ್ ನೀವು ಮಾಡ್ಬೇಕಾಗಿದ್ರೆ ಟ್ರ್ಯಾಕ್ ಊರ ಆಚೆ ಮಾಡ್ಬೋದಾಗಿತ್ತಲ್ಲ, ಬೇಡ ಅಂದಿದ್ಯಾರು? ಇವತ್ತು ನಮ್ಮ ಏರಿಯಾದಿಂದಾನೇ ಅಮೀರ್ ಬೇಕ್ ಹಜರತ್ ಅಂತ ಏನು ನಮ್ಮ ಮಸ್ಜಿದಲ್ಲಿ ಇದ್ರು, ಅವ್ರ ಮಗ ಅಜೀಜ್ ಬೇಕಂತ, ಮತ್ತೆ ಸುಮಾರು ಜನ ನಮ್ಮ ಖಬ್ರಸ್ತಾನಲ್ಲಿ ಹೋಗ್ತಾ ಇದ್ದಾರೆ ವಾಕಿಂಗ್ ಮಾಡಕ್ಕೆ. ಪಕ್ಕದಲ್ಲಿ ಈದ್ಗಾ ಇದೆ, ಅಲ್ಲಿ ಹೋಗ್ತಾ ಇದ್ದಾರೆ. ಎಂತ ದುಸ್ಥಿತಿ ಇದಲ್ಲ? ಇವತ್ತೆಲ್ಲ ವಾಸ್ತವಾಂಶ ಅಲ್ಲ ಅದೆಲ್ಲ. ಮಾಡಿರುವಂಥ ಕೆಲಸಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ನಿಮ್ಮ ವಿರುದ್ಧವಾಗಿ ಮಾಡ್ಕೆರೆ ಕ್ರಾಸಲ್ಲಿ ಅಲ್ಲಿದ್ದ ಜನರು, ಯುವಕರು ಎಲ್ಲ ಪ್ರತಿಭಟನೆ ಮಾಡಿಲ್ವಾ? ನಿಮ್ಮ ಖಾಸಗಿ ಜಮೀನಲ್ಲಿ ಮಣ್ಣು ಓಡಿಸ್ಕೊಂಡಿದ್ದೀನಂತ ಅವರೆಲ್ಲ ಹೇಳಿಲ್ವಾ? ಬೆದರಿಕೆಗಳು ಹಾಕ್ತಾ ಇದ್ದಾರೆ ನಮಗೆಲ್ಲ, ನಾವು ಫೋನಲ್ಲಿ ಮಾತಾಡ್ಬಿಟ್ಟಂತ ಅವ್ರು ಹೇಳಿಲ್ವಾ? ವಾಸ್ತವಾಂಶ ಅಲ್ವಾ? ಮಾತಾಡುವಾಗ ಸ್ವಲ್ಪ ಇತಿಮಿತಿಯಲ್ಲಿ ಮಾತಾಡಬೇಕು. ಮತ್ತೆ ಪ್ರಜಾಪ್ರಭುತ್ವದಲ್ಲಿ ಒಂದು ಎಲೆಕ್ಷನ್ ಬಂದರೆ ಕಂಟೆಸ್ಟ್ ಮಾಡ್ತಾರೆ. ಕಂಟೆಸ್ಟ್ ಮಾಡಿಬಿಟ್ಟು ಜನರ ಹತ್ರ ಮತಗಳು ತಗೊಳ್ತಾರೆ. ಅದರಲ್ಲಿ ಯಾರು ಹೆಚ್ಚು ಮತಗಳು ತಗೊಳ್ತಾರೆ ಅವ್ರು ವಿನ್ ಆಗ್ತಾರೆ. ಆವಾಗ ಸದಸ್ಯರು ಆಗ್ತಾರೆ, ಹಾಲಿ ಸದಸ್ಯರು ಆಗ್ತಾರೆ. ಬರೀ ಇವ್ರಿಗೆ ಹೂವಿನ ಹಾರ ಹಾಕಿಬಿಟ್ಟು ಚಪಾಲಿಗಳು ಹಾಕಿಬಿಟ್ಟು ಒಂದು ಸೀಟಿ ಓಡ್ಬಿಟ್ರೆ ಫ್ರೀಯಾಗಿ ಸದಸ್ಯರಾಗಿಬಿಡ್ತಾರೆ. ಹಾಲಿ ಸದಸ್ಯರು ಒಬ್ರು ಆಗಿಲ್ಲ ಪಾಪ. ಅವರು ಹೆಸರು ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಮೊನ್ನೆ ಹೇಳಿದ್ದಾರೆ, ಆ ಕ್ಲಿಪ್ಪಿಂಗು ನಿಮ್ಗೆ ಕೊಡ್ತೀನಿ. ಮಾಜಿ ನಗರಸಭೆ ಸದಸ್ಯರು ಅಂತ ಎಲ್ಲಿಂದ ಬಂದ್ಬಿಟ್ರು? ಯಾರವರು? ಜನರು ಆಯ್ಕೆ ಮಾಡಿದಾರಾ?
ಫ್ರೀ ಆಫ್ ಗಿಫ್ಟ್ ಅದನ್ನ ಏನು ಬರೀ ಇವ್ರಿಗೆ ಹಾರ ಹಾಕ್ಬೇಕಷ್ಟೇ, ಹಾರ ಹಾಕಬೇಕು, ಒಂದು ಶಾಲ ಹಾಕಿ ಒಂದು ವಿಸಿಲ್ ಹೊಡಿಬೇಕು, ಏನು ಚಪ್ಪಾಲೆ ಹೊಡೆದ್ರೆ ಫ್ರೀ ಗಿಫ್ಟ್ ಕೌನ್ಸಿಲರ್ ಮಾಡಿಬಿಡ್ತಾರೆ ಇವರು. ಪ್ರಜಾಪ್ರಭುತ್ವ ಕಾನೂನು ಇಲ್ವಾ? ಏನು ಬಾಯಿ ಬಂದಂಗೆಲ್ಲ ಮಾತಾಡ್ಬಿಡೋದಾ? ಮಾಜಿ ನಗರಸಭೆ ಸದಸ್ಯರಂತೆ ಹಾಲಿ ಸದಸ್ಯರಾಗಿದ್ರು ಅವರು. ಹಾಲಿ ಆದ್ರೆ ತಾನೇ ಮತ್ತೆ ಮಾಜಿ ಆಗೋದು. ಅವ್ರ ಹೆಸರಿದೆಯಾ ಕೌನ್ಸಿಲರ್ಸ್ ಲಿಸ್ಟಲ್ಲಿ? ಅವ್ರ ಹೆಸರಿದೆಯಾ? ಇಂಥವೆಲ್ಲ ನೀವು ಮಾಡೋದು. ಒಂದು ಡ್ರಾಮಾ ಕಂಪ್ನಿನೇ ಇದೆ, ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಯಾವ ರೀತಿ ಯಾರ್ಯಾರು ಸ್ಕ್ರಿಪ್ಟ್ಗಳು ಬರೀತಾರೆ, ಯಾರ್ಯಾರು ಯಾವ ರೀತಿ ನಡ್ಕೊಳ್ತಾರೆ, ಯಾರ್ಯಾರು ಏನೇನು ಮಾತಾಡ್ತಾರೆ. ಡೈರೆಕ್ಟರ್ ಒಬ್ರು ಇರ್ತಾರೆ, ಪ್ರೊಡ್ಯೂಸರ್ ಒಬ್ರು ಇರ್ತಾರೆ, ಆಕ್ಟರ್ ಒಬ್ರು ಇರ್ತಾರೆ. ಬಹುಭಾಷಾ ನಟ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಯಾರು ಎತ್ತ ಏನು ಅಂತ. ಒಂದೆರಡು ಭಾಷೆಗಳಲ್ಲ, ಬಹುಭಾಷೆಗಳು. ಇಂಗ್ಲೀಷಿಂದ ಹಿಡಿದು, ಹಿಂದಿಯಿಂದ ಹಿಡಿದು, ಉರ್ದುವಿಂದ ಹಿಡಿದು, ಕನ್ನಡ, ತೆಲುಗು, ತಮಿಳ್ ಎಲ್ಲದರಲ್ಲೂ ನಟ ಮಾಡುವಂಥ ನಟರಂತ ಹೇಳಲ್ಲ, ನಟ, ಬಹುಭಾಷಾ ನಟ. ಮುಂದಿನ ದಿನಗಳಲ್ಲೆಲ್ಲ ಹೇಳ್ತೀನಿ ಅದ್ರ ಬಗ್ಗೆ. ಇಷ್ಟೆಲ್ಲ ಆಗ್ತಾ ಇರೋ ಇವತ್ತವರೆಗೂ ನೀರಿಲ್ಲ ನಮ್ಮ ಏರಿಯಾಗಳಲ್ಲಿ. ಏನು 13, 14, 15, 16, 17, 18, 19 ವಾರ್ಡ್ಗಳೇನಿದೆ, ವಾರ್ಡ್ ನಂಬರ್ಸು, ಇದರಲ್ಲಿ ಸುಮಾರು 8 ರಿಂದ 10 ದಿವಸ ಬರಕ್ಕೆ ನೀರು 10 ದಿವಸ ಆಗ್ತಾ ಇದೆ, 8 ದಿವಸ. ಇದು ವಾಸ್ತವಾಂಶ ಅಲ್ವಾ? ತಗೊಳ್ಳಿ, ನೀವು ಕಣ್ಣಾರೆ ನೋಡಿ. ನಿಮ್ಮ ಏನು ರಿಜಿಸ್ಟರ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ ತೆಗೀರಿ. ನೀರಿದೆ ಅಂತ ಮಿನಿಸ್ಟರ್ ಸಾಹೇಬ್ ಹೇಳ್ತಾರೆ, 3 ದಿವಸಕ್ಕೆ ಒಂದ್ಸತಿ ನೀರು ಕೊಡ್ಬೋದು ಅಂತ. ಇವ್ರು ಏನು ನೀರು ಪ್ರಾಬ್ಲಮ್ ಇಲ್ವಂತೆ, ನೀರು ಬರ್ತಾ ಇದೆ. ಕೆಲವು ಕಡೆ ಇದೆ ನೀರು ಪ್ರಾಬ್ಲಮ್. ಯಾಕೆ ಸರಿ ಹೋಗೋದು? ಒಂದು ಕಡೆ ನೀರು ಕೊಡೋದು, ಒಂದು ಕಡೆ ಉಪವಾಸ ಇಕ್ಕೋದು. ಭಕ್ತಳ್ಳಿ ಹಚ್ಕರೆ ನೀರು ಯಾಕೆ ನಮ್ಗೆ ಕೊಡಬಾರ್ದು? ಏನು ಭಿಕ್ಷೆ ಕೇಳಬೇಕು ನಿಮಗೆಲ್ಲ? ಕೆಲವು ಭಾಗದಲ್ಲಿ ಬರೋದು, ನಮ್ಮ ಭಾಗಕ್ಕೆ ಬರ್ತಾ ಇರೋದು. ಏನು ಗೋಪ್ಸಂದ್ರ ರಿಪೇರಿ ಮಾಡಬೇಕು, ಎಷ್ಟು ವರ್ಷ ಬೇಕು? ಏನು ನಮಗೂ ಬೋಟಿಂಗ್, ನಮ್ಮ ಮಕ್ಕಳಿಗೆ ಏನಾರ ರಜೆಗಳು ಬಂದರೆ ಅಲ್ಲಿ ಬೋಟಿಂಗ್ ಮಾಡೋದು, ಬೋಟಿಂಗ್ ಮಾಡಿಸ್ತೀವಿ, ಕರ್ಕೊಂಡು ಹೋಗ್ತೀವಿ. ಪಾರ್ಕ್ ಮಾಡಿದ್ರೆ ವಾಕಿಂಗ್ ಮಾಡ್ಕೊಳ್ತೀವಿ. ಯಾಕೆ ಮಾಡಬಾರ್ದಾ? ಎಲ್ಲ ಡೆವಲಪ್ಮೆಂಟ್ ಬೇರೆ ಕಡೆ ಅನ್ಬೇಕಾ? ಮಾಡ್ತಾ ಇರೋದು ನೀವು. ಮತ್ತೆ ಮಿಸ್ಗೈಡ್ ಮಾಡೋದಂತೆ. ಮಿಸ್ಗೈಡ್ ಮಾಡೋದು ನಾವಲ್ಲ, ಮಿಸ್ಗೈಡ್ ಮಾಡೋ ಅಂಥ ಹಿಸ್ಟ್ರಿ ನಮ್ಮಲ್ಲಿ ಇಲ್ಲ. ಏನಿದು ನೇರ ದಿಟ್ಟ ನಿರಾಧಾರ, ಜಗ್ಗೋದಿಲ್ಲ ಬಗ್ಗೋದಿಲ್ಲ ಯಾರಿಗೂ. ನಾವು ಇನ್ನೂ ಹೇಳ್ತಾ ಇದ್ದೀನಿ, ಅಷ್ಟು ಇಂಟ್ರೆಸ್ಟ್ ಇದ್ದರೆ ರಾಜಕೀಯದಲ್ಲಿ, ನೀವು ರಾಜಕೀಯದಲ್ಲಿ ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ದರೆ ಫಸ್ಟು ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ, ಮತ್ತೆ ಮಾತಾಡೋಣ. ಸುಮ್ಮನೆ ಬಂದರೆ ಮೀಡಿಯಾ ಬಂದ ತಕ್ಷಣನೇ ಯಾರನ್ನ ಒಂದು ಹೂವಿನ ಹಾರ ಆದ ತಕ್ಷಣನೇ ಬಾಯಿ ಬಂದಾಗೆಲ್ಲ ಶುರು ಆಗಿಬಿಡೋದಲ್ಲ. ಸುಮಾರು ಇದ್ದಾರೆ ಅಧಿಕಾರಿಗಳು ಎಲ್ಲ ಈ ರೀತಿ ನಡ್ಕೊಳಲ್ವೇ? ಮೊನ್ನೆ ಏನಾಯ್ತು, ಮಾಜಿ ಅಧ್ಯಕ್ಷರಾಗಿದ್ರು ಸುಧಾದ ಶಿವಣ್ಣ ಅವರು ಎಷ್ಟು ರಂಪಾಟ ಮಾಡಿದ್ರಲ್ಲಿ ಹೋಗ್ಬಿಟ್ಟು ಒಬ್ಬ ಮಹಿಳೆ, ಕನಿಷ್ಠ ಒಬ್ಬ ಮಹಿಳೆ ಅಂತಾನೂ ನಿಮಗೆ ಅರ್ಥ ಆಗಿಲ್ಲ. ಚಿಂತಾಮಣಿ ನಗರಕ್ಕೆ ಅವರು ಅಧ್ಯಕ್ಷರಾಗಿದ್ದು ಅದನ್ನು ನಿಮಗೆ ಜ್ಞಾನ ಇರಲಿಲ್ವಾ? ಮತ್ತೇನು ಮಾಡಿಬಿಟ್ರೆ ಮತ್ತೆ ಮಾಡಿಬಿಡ್ತೀರಾ, ಮತ್ತೆ ಕನೆಕ್ಷನ್ ರೀಕನೆಕ್ಷನ್. ಇವ್ರಿಗೆ ಬೆಣ್ಣಾಗಬೇಕಷ್ಟೇ, ಇವ್ರು ಹೇಳಿದ್ ಕೇಳಬೇಕು. ಕಟ್ ಮಾಡಿರೋ ಅಂತ ಕನೆಕ್ಷನ್ ಮತ್ತೆ ಕನೆಕ್ಷನ್ ಹಾಕೋದು, ಮತ್ತೆ ಎತ್ಸೋದು, ಏನಿದೆಲ್ಲ ಹೇಳ್ಕೊಂಡು ನೋಡಿದ್ರೆ ಒಂದಲ್ಲ ಎರಡಲ್ಲ ಜಾಸ್ತಿ ಮಾತಾಡ್ಬೋದು. ಮುಂದಿನ ದಿನ ನಾನು ಮಾತಾಡ್ತೀನಿ. ಸ್ವಲ್ಪ ನೀವು ಕಮಿಷನರ್ ಆಗಿರಿ, ಮುನ್ಸಿಪಲ್ ಕಮಿಷನರ್ ಆಗಿರಿ, MLA ಆಗೋಕ್ಕೆ ಹೋಗ್ಬೇಡ್ರಿ, ಅಥವಾ ಪೊಲೀಸ್ ಕಮಿಷನರ್ ಆಗೋಕ್ಕೆ ಹೋಗ್ಬೇಡ್ರಿ. ತಾವೇನಿದ್ರೂ ಬರೀ ಮುನ್ಸಿಪಲ್ ಕಮಿಷನರು, ಪಬ್ಲಿಕ್ ಸರ್ವೆಂಟು. ಚಿಂತಾಮಣಿ ನಗರಕ್ಕೆ ಎಷ್ಟು ಜನರು ಇದ್ದಾರೆ ಪಬ್ಲಿಕ್ಕು, ಅದಕ್ಕೆ ಸರ್ವೆಂಟ್ ಆಗಿದ್ದೀರಾ. ನಮ್ಮ ಟ್ಯಾಕ್ಸ್ ದುಡ್ಡಿನಲ್ಲಿ ನಿಮ್ಗೆ ಸಂಬಳಗಳು ಬರ್ತಾ ಇದೆ, ಅದರಲ್ಲಿ ನಿಮ್ಮ ಜೀವನ ನಡೀತಾ ಇದೆ. ಹಿತ್ತಿಮಿತಿಯಲ್ಲಿ ಇರಿ ಅಷ್ಟೇ.